ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆಲ್ಲ ಇವತ್ತೊಂದು ಅಚ್ಚರಿ ಕಾದಿದೆ. ಅದೇನೆಂದರೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ವಿಶ್ವಸಂಸ್ಥೆಯಲ್ಲಿ ರಷ್ಯಾದ ವಿರುದ್ಧ ಮತ ಚಲಾಯಿಸಿದೆ. ಉಕ್ರೇನ್ ಪರವಾಗಿ ನಿಂತು ಭಾರತ ವಿಶ್ವವನ್ನೇ ನಿಬ್ಬೆರಗಾಗುವಂತೆ ಮಾಡಿದೆ. ಸಾಮಾನ್ಯವಾಗಿ ಜಿಯೋಪೊಲಿಟಿಕಲ್ ವಿಚಾರದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದವರಿಗೂ ಕೂಡ ಗೊತ್ತು, ಇದೊಂದು ದೊಡ್ಡ ಅಚ್ಚರಿಯ ವಿಚಾರ. ನಿಮಗೆಲ್ಲ ಗೊತ್ತು ಮಿತ್ರರೇ, ಭಾರತ ರಷ್ಯಾ ನಡುವೆ ಎಂತಹ ಸ್ನೇಹವಿದೆ ಅನ್ನೋದು. ಯಾವ ಕಾರಣಕ್ಕೂ ಕೂಡ ಭಾರತ ರಷ್ಯಾವನ್ನು ಬಿಟ್ಟು ಕೊಡೋದೇ ಇಲ್ಲ, ರಷ್ಯಾ ಕೂಡ ಭಾರತವನ್ನು ಬಿಟ್ಟು ಕೊಡೋದಿಲ್ಲ. ಅದು ಎಂತಹದೇ ಪರಿಸ್ಥಿತಿ ಇರಲಿ. ಎಷ್ಟರ ಮಟ್ಟಿಗಂದರೆ ಮಿತ್ರರೇ, ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಸಾರಿ 6 ತಿಂಗಳು ಕಳೀತಾ ಬಂದಿದೆ. ಇದುವರೆಗೂ ಕೂಡ ಭಾರತ ಯುದ್ಧವನ್ನು ಖಂಡಿಸಿಲ್ಲ. ರಷ್ಯಾ ಮಾಡ್ತಿರೋದು ತಪ್ಪು ಅಂತ ಹೇಳಿಲ್ಲ. ಬದಲಾಗಿ ಭಾರತ ಏನು ಹೇಳ್ತಾ ಇದೆ, ಯುದ್ಧವನ್ನು ನಿಲ್ಲಿಸಿ ಶಾಂತಿ ಮಾತುಕತೆಯನ್ನು ಮಾಡಿಕೊಳ್ಳಿ, ಇಬ್ಬರ ನಡುವೆ ಇರುವ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಿ, ಮಾತುಕತೆ ಮೂಲಕವೇ ಇದಕ್ಕೆಲ್ಲ ಪರಿಹಾರ ಅಂತ ಭಾರತ ಹೇಳ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಭಾರತ ಯಾವ ಕಾರಣಕ್ಕೂ ಕೂಡ ರಷ್ಯಾದ ನೀತಿಯನ್ನು ಖಂಡಿಸಿಲ್ಲ. ಹಾಗೆ ರಷ್ಯಾ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಯಾವುದೇ ನಿರ್ಣಯಕ್ಕೂ ಕೂಡ ಭಾರತ ಮತ ಚಲಾಯಿಸಿಲ್ಲ. UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಹಲವು ಬಾರಿ ರಷ್ಯಾದ ವಿರುದ್ಧ ಅಮೆರಿಕ ಅನೇಕ ರೆಸಲ್ಯೂಷನ್ ಅನ್ನು ತಂದಿತ್ತು. ಆದರೆ ಭಾರತ ಈ ಎಲ್ಲ ಸಮಯದಲ್ಲಿ ಗೈರಾಗಿತ್ತು, ರಷ್ಯಾವನ್ನು ಬೆಂಬಲಿಸಿತ್ತು. ಮಿತ್ರರೇ, ಇಲ್ಲಿ ಮತ ಚಲಾವಣೆ ಮಾಡದೆ ಗೈರಾದರೆ ಅದು ನೇರವಾಗಿ ಆ ದೇಶವನ್ನು ಸಪೋರ್ಟ್ ಮಾಡಿದಂತೆಯೇ, ನಿರ್ಣಯದ ವಿರುದ್ಧ ಮತ ಚಲಾಯಿಸಿದಂತೆ. ಆದರೆ ಮಿತ್ರರೇ, ಈ ಬಾರಿ ರಷ್ಯಾದ ವಿರುದ್ಧವಾಗಿ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತ ಮತ ಚಲಾಯಿಸಿದೆ. ಮಿತ್ರರೇ, ನಿಮಗೆಲ್ಲ ಗೊತ್ತು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ಸದಸ್ಯ ದೇಶಗಳಿದ್ದಾವೆ. ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಚೀನಾ. ಈ 5 ದೇಶಗಳಿಗೆ ವೀಟೋ ಪವರ್ ಇರುತ್ತೆ. ಉಳಿದಂತೆ ಪ್ರತಿ 2 ವರ್ಷಕ್ಕೊಮ್ಮೆ 10 ದೇಶಗಳು ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆಯಾಗ್ತವೆ. ಇವುಗಳು ಸಹ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅನೇಕ ನಿರ್ಧಾರ ಕೈಗೊಳ್ಳುವಲ್ಲಿ ಭಾಗಿಯಾಗ್ತವೆ, ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಬಾರಿ ಭಾರತವೂ ಸಹ ನಾನ್ ಪರ್ಮನೆಂಟ್ ಮೆಂಬರ್. ಹೀಗಾಗಿ ಏನೇ ರೆಸಲ್ಯೂಷನ್ ತಂದರೂ ಕೂಡ ಅದಕ್ಕೆ ಭಾರತ ಮತ ಚಲಾಯಿಸಲೇಬೇಕು ಅಥವಾ ಗೈರಾಗಬೇಕು, ತನ್ನ ನಿರ್ಧಾರವನ್ನು ಪ್ರಕಟಿಸಬೇಕು. ಅಂದರೆ ಅಲ್ಲಿ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನಡೆಯುವಂಥ ಎಲ್ಲ ನಿರ್ಣಯದಲ್ಲೂ ಕೂಡ ಭಾರತ ಭಾಗಿಯಾಗಬೇಕು. ಹೀಗಿರಬೇಕಾದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಉಕ್ರೇನ್ ಸ್ವಾತಂತ್ರ್ಯದ 31ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಅದೇನಂತಂದ್ರೆ, ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾಗಿ 6 ತಿಂಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಉಕ್ರೇನ್ನ ಅಧ್ಯಕ್ಷರಾದಂಥ ಜೆಲೆನ್ಸ್ಕಿಗೆ ಮಾತನಾಡಲು ಅವಕಾಶ ಕೊಡಬೇಕು, ಹೀಗಂತ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಆದರೆ ಸಹಜವಾಗಿ ಇದಕ್ಕೆ ರಷ್ಯಾ ವಿರೋಧ ವ್ಯಕ್ತಪಡಿಸಿತ್ತು. ಯಾವ ಕಾರಣಕ್ಕೂ ಕೂಡ ಜೆಲೆನ್ಸ್ಕಿಗೆ ಮಾತನಾಡಲು ಅವಕಾಶ ಕೊಡಬಾರದು ಅಂತ ರಷ್ಯಾ ಪಟ್ಟು ಹಿಡಿದು ಕುಳಿತಿತ್ತು. ಬಹಳಷ್ಟು ಚರ್ಚೆ ನಡೀತು. ರಷ್ಯಾ ಇದರ ಬಗ್ಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ರಿಂದ ಒಂದು ರೀತಿಯ ಗೊಂದಲ ವ್ಯಕ್ತವಾಯಿತು. ಹೀಗಾಗಿ ಏನು ಮಾಡೋದು, UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೋಟ್ ನಡೀಬೇಕು ಅಂತ ನಿರ್ಧಾರ ಮಾಡಲಾಯಿತು. ಅಂದರೆ ಈ ನಿರ್ಣಯದ ವಿಚಾರವಾಗಿ ಮತ ಚಲಾವಣೆ ಆಗಬೇಕು. ರಷ್ಯಾದ ನಿರ್ಣಯದ ಪರವಾಗಿ ಬಹುಮತ ಬಂದರೆ ರಷ್ಯಾ ಹೇಳದಂತೆ ಜೆಲೆನ್ಸ್ಕಿಗೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ಜೆಲೆನ್ಸ್ಕಿ ಮಾತನಾಡಬೇಕು ಅನ್ನೋದಕ್ಕೆ ಹೆಚ್ಚಿನ ಮತಗಳು ಬಿದ್ದಿದೆ ಆದರೆ ಜೆಲೆನ್ಸ್ಕಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು, ಹೀಗಂತ ನಿರ್ಧಾರ ಮಾಡಲಾಯಿತು. ಇದರಲ್ಲಿ 5 ಪರ್ಮನೆಂಟ್ ಮೆಂಬರ್ ದೇಶಗಳು ಹಾಗೂ 10 ನಾನ್ ಪರ್ಮನೆಂಟ್ ಮೆಂಬರ್ ದೇಶಗಳು ಭಾಗಿಯಾದವು. ಇದರಲ್ಲಿ ಪ್ರಸ್ತಾವನೆ ಪರವಾಗಿ ಅಂದರೆ ಜೆಲೆನ್ಸ್ಕಿ ಮಾತನಾಡಬೇಕೆಂದು 13 ದೇಶಗಳು ವೋಟ್ ಮಾಡಿದ್ವು. ಮಾತನಾಡಬಾರದು ಅಂತ 1 ವೋಟ್ ಬಿದ್ದಿತ್ತು. 1 ದೇಶ ಮಾತ್ರ ಬಾಯ್ಕಾಟ್ ಮಾಡಿತ್ತು. ಮಿತ್ರರೇ, ಇದರಲ್ಲಿ ಭಾರತ ಪ್ರಸ್ತಾವನೆ ಪರವಾಗಿ ಮತ ಚಲಾಯಿಸಿ ಅಚ್ಚರಿ ಮೂಡಿಸಿತ್ತು. ಜೆಲೆನ್ಸ್ಕಿ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಭಾರತ ಮತ ಚಲಾಯಿಸಿತ್ತು. ಅಂದರೆ ರಷ್ಯಾದ ನಿರ್ಣಯದ ವಿರುದ್ಧವಾಗಿ ಭಾರತ ಮತ ಚಲಾಯಿಸಿತು. ಹಾಗೆ ಚೀನಾ ಮಾತ್ರ ಇದರಿಂದ ದೂರ ಉಳಿತು. ಅವರು ಮತ ಹಾಕದೆ ಗೈರಾಗ್ಬಿಟ್ರು, ಅಂದರೆ ಪರೋಕ್ಷವಾಗಿ ರಷ್ಯಾವನ್ನ ಬೆಂಬಲಿಸಿದ್ರು. ರಷ್ಯಾ ಮಾತ್ರ ಏಕೈಕ ದೇಶವಾಗಿ ಜೆಲೆನ್ಸ್ಕಿ ಮಾತನಾಡೋದನ್ನು ವಿರೋಧಿಸಿತ್ತು. ಮಿತ್ರರೇ, ಇಲ್ಲಿ ರಷ್ಯಾ ಉಕ್ರೇನ್ ಅಧ್ಯಕ್ಷ ಮಾತನಾಡಬಾರ್ದು ಅಂತೇನು ವಿರೋಧ ಮಾಡಿರಲಿಲ್ಲ. ಬದಲಾಗಿ ಅವರು ಸೆಕ್ಯೂರಿಟಿ ಕೌನ್ಸಿಲ್ಗೆ ಬಂದು ಮಾತನಾಡಬೇಕು, ವರ್ಚುವಲ್ ಆಗಿ ಮಾತನಾಡೋದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ರಷ್ಯಾದ ವಾದ. ಇದು UN ನೀತಿ ನಿಯಮದ ವೈಲೇಷನ್ ಆಗುತ್ತೆ. ಈ ಹಿಂದೆ ಕೋವಿಡ್ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಅವಕಾಶವನ್ನು ಕೊಡಲಾಗ್ತಾ ಇತ್ತು. ವರ್ಚುವಲ್ ಆಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು. ಆದರೆ ಈಗ ಕೋವಿಡ್ ನಿಯಮ ಜಾರಿಯಲ್ಲಿಲ್ಲ. ಹೀಗಾಗಿ ಈ ಹಿಂದೆ ಇದ್ದಂಥ UN ಸೆಕ್ಯೂರಿಟಿ ಕೌನ್ಸಿಲ್ ನಿಯಮವೇ ಜಾರಿಯಲ್ಲಿದೆ. ಈಗ ಜೆಲೆನ್ಸ್ಕಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟರೆ ಆ ಮೂಲ ನಿಯಮದ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಯಾವ ಕಾರಣಕ್ಕೂ ಕೂಡ ಇದಕ್ಕೆ ಅವಕಾಶ ಕೊಡಬಾರದು ಅಂತ ರಷ್ಯಾ ವಾದ ಮಂಡಿಸಿತ್ತು. ಆದರೆ ಇದಕ್ಕೆ ಹಿನ್ನಡೆ ಆಯಿತು. ಭಾರತವೂ ಸೇರಿದಂತೆ 13 ದೇಶಗಳು ರಷ್ಯಾದ ನಿರ್ಣಯದ ವಿರುದ್ಧವಾಗಿ ಮತ ಚಲಾಯಿಸಿದ್ವು. ರಷ್ಯಾಗೆ ಸೋಲಾಯಿತು. ಮಿತ್ರರೇ, ಇದೊಂದು ಅಚ್ಚರಿಯ ಬೆಳವಣಿಗೆ ಸರಿ. ಯಾಕೆಂದರೆ ಈ ರೀತಿಯ ಸನ್ನಿವೇಶವನ್ನು UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ರಷ್ಯಾದ ಎಲ್ಲ ನಿರ್ಣಯವನ್ನು ಬೆಂಬಲಿಸುತ್ತೆ. ಒಂದು ವೇಳೆ ರಷ್ಯಾದ ವಿರುದ್ಧವಾಗಿ ಯಾರಾದರೂ ನಿರ್ಣಯವನ್ನು ಕೈಗೊಂಡ್ರೆ ಅಂಥ ಸಂದರ್ಭದಲ್ಲಿ ರಷ್ಯಾದ ಪರವಾಗಿ ಮತ ಚಲಾಯಿಸುತ್ತೆ, ಇಲ್ಲವೇ ಗೈರಾಗ್ಬಿಡುತ್ತೆ. ಗೈರಾಯಿತು ಅಂತಂದರೆ ನಾವು ಈ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಹೇಳೋದಿಲ್ಲ, ನಾವು ರಷ್ಯಾದ ವಿರುದ್ಧ ಮತ ಚಲಾಯಿಸೋದಿಲ್ಲ ಅಂತ ಹೇಳುವ ಮೂಲಕ ನಾವು ಪರೋಕ್ಷವಾಗಿ ರಷ್ಯಾವನ್ನು ಬೆಂಬಲಿಸಿದಂತಾಗುತ್ತೆ. ಆದರೆ ಇದೇ ಮೊದಲ ಬಾರಿಗೆ ಭಾರತ ಕಂಪ್ಲೀಟಾಗಿ ರಷ್ಯಾದ ವಿರುದ್ಧವಾಗಿ ಮತ ಚಲಾಯಿಸಿದೆ.
ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಸ್ವತಂತ್ರ ಬಂದ ಆರಂಭದ ವರ್ಷದಲ್ಲಿ ಭಾರತ ಅಮೆರಿಕದ ಬೆಂಬಲಕ್ಕೆ ನಿಲ್ತಾ ಇತ್ತು. UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಏನೇ ರೆಸೊಲ್ಯೂಷನ್ ಅಮೆರಿಕ ಹೊರಡಿಸಿದ್ರೂ ಕೂಡ ಭಾರತ ಅದರ ಪರವಾಗಿರ್ತಿತ್ತು. ಭಾರತದ ಎಲ್ಲ ನೀತಿ ನಿರ್ಧಾರಗಳು ಕೂಡ ಅಮೆರಿಕದ ಪರವಾಗಿತ್ತು. ಆದರೆ 1960ರ ನಂತರ ಕಂಪ್ಲೀಟಾಗಿ ಭಾರತ USSR ಕಡೆ ವಾಲಿತು. ಇದಕ್ಕೆ ಕಾರಣವೂ ಕೂಡ ಇದೆ. ಭಾರತಕ್ಕೆ ಯಾವಾಗೆಲ್ಲ ಸಂಕಷ್ಟ ಎದುರಾಯಿತೋ ಆವಾಗೆಲ್ಲ ಭಾರತವನ್ನು ಕಾಪಾಡ್ತಾ ಇದ್ದಿದ್ದು USSR. ಹೀಗಾಗಿ ನಂತರ ಭಾರತ USSR ಪರವಾಗಿ ನಿಲ್ತಾ ಇತ್ತು. USSR ಕೂಡ ಭಾರತಕ್ಕೆ ಸಂಕಷ್ಟ ಎದುರಾದಾಗಲೆಲ್ಲ ತನ್ನ ವೀಟೋ ಪವರನ್ನು ಚಲಾಯಿಸ್ತಾ ಇತ್ತು. 1957, 62 ಮತ್ತು 71ರಲ್ಲಿ ಕಾಶ್ಮೀರದ ವಿಚಾರ ಜೋರಾಗಿ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಕಾಶ್ಮೀರದಲ್ಲಿ ಅಶಾಂತಿ ಉದ್ಭವ ಆಯಿತು. ಹೀಗಾಗಿ ಅನೇಕ ದೇಶಗಳು ಕಾಶ್ಮೀರದ ವಿಚಾರವಾಗಿ UN ಎಂಟ್ರಿ ಆಗಬೇಕು, ಅಂದರೆ ವಿಶ್ವಸಂಸ್ಥೆ ಎಂಟ್ರಿ ಆಗಬೇಕು ಅಂತ ಬಯಸೋದಕ್ಕೆ ಶುರು ಮಾಡಿದ್ವು. ಇದು ವಿಶ್ವಮಟ್ಟದಲ್ಲಿ ಒತ್ತಡ ಹೆಚ್ಚಾಗುವಂತೆ ಮಾಡ್ತು. ಆ ಸಂದರ್ಭದಲ್ಲಿ ಅಮೆರಿಕ ಕೂಡ UN ಪರವಾಗಿತ್ತು. UN ಇಂಟರ್ವೆನ್ಷನ್ ಆಗಬೇಕು ಅಂತೇಳಿ ಅಮೆರಿಕ ಕೂಡ ಬಯಸ್ತಾ ಇತ್ತು. ಈ ಸಂದರ್ಭದಲ್ಲಿ ರಷ್ಯಾ ಏನು ಮಾಡ್ತು ಅಂತಂದರೆ ವೀಟೋ ಪವರನ್ನು ಚಲಾಯಿಸ್ತು. ಯಾವ ಕಾರಣಕ್ಕೂ ಕೂಡ ಕಾಶ್ಮೀರ ವಿಚಾರದಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬಾರದು. ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ಅದು ಭಾರತದ ಆಂತರಿಕ ವಿಚಾರ. ಇದರಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ವೀಟೋ ಪವರನ್ನು ಚಲಾಯಿಸ್ತು. ಹೀಗಾಗಿ ವಿಶ್ವದ ಎಲ್ಲ ದೇಶಗಳ ಪ್ರಸ್ತಾವನೆಗೆ ಹಿನ್ನಡೆ ಆಯಿತು. ಭಾರತವನ್ನು ರಷ್ಯಾ ಬಚಾವ್ ಮಾಡಿತ್ತು. ಹಾಗೆ ಮಿತ್ರರೇ, 1961ರಲ್ಲಿ ಗೋವಾ ವಿಮೋಚನೆಗಾಗಿ ಭಾರತ ಯುದ್ಧ ಆರಂಭಿಸಿತು. ಆಗ ಅಮೆರಿಕ ಮತ್ತು UK ಭಾರತವನ್ನು ಖಂಡಿಸಿದ್ವು. ಯಾವ ಕಾರಣಕ್ಕೂ ಕೂಡ ಭಾರತ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಬಾರದು ಅಂತ ಅಮೆರಿಕ ವಿರೋಧ ವ್ಯಕ್ತಪಡಿಸಿತ್ತು. ಈ ಸಂದರ್ಭದಲ್ಲೂ ಕೂಡ ಭಾರತದ ಬೆನ್ನಿಗೆ ನಿಂತಿದ್ದು ಇದೇ ರಷ್ಯಾ ಒನ್ಸ್ ಅಗೇನ್ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೀಟೋ ಪವರನ್ನು ಚಲಾಯಿಸಿ ಭಾರತವನ್ನು ಬಚಾವ್ ಮಾಡಿತ್ತು. ಹಾಗೆ ಮಿತ್ರರೇ, 1971ರಲ್ಲಿ ಬಾಂಗ್ಲಾ ವಿಮೋಚನೆಯ ನಿರ್ಧಾರವನ್ನು ಭಾರತ ಸರ್ಕಾರ ಕೈಗೊಳ್ತು. ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ರು. ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ರು. ಬಾಂಗ್ಲಾ ವಿಮೋಚನೆಗೆ ಭಾರತ ಕೈ ಇಟ್ಟಿತ್ತು. ಈ ಸಂದರ್ಭದಲ್ಲಿ ಅಮೆರಿಕ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಪರವಾಗಿ ನಿಂತುಬಿಡ್ತು. ಭಾರತದ ವಿರುದ್ಧ ನಿರ್ಧಾರ ಕೈಗೊಳ್ತು. ಒಂದು ಹಂತದಲ್ಲಿ ಅಮೆರಿಕ ಭಾರತದ ವಿರುದ್ಧವಾಗಿ ತನ್ನ ಯುದ್ಧ ನೌಕೆಯನ್ನು ಕಳುಹಿಸಿಕೊಡೋದಕ್ಕೂ ಕೂಡ ಸಿದ್ಧವಾಗಿತ್ತು. ಆಗ ರಷ್ಯಾ ಏನು ಮಾಡ್ತು ಅಂತಂದರೆ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಮತ್ತೆ ವೀಟೋ ಪವರನ್ನು ಚಲಾಯಿಸಿ ಭಾರತವನ್ನು ಬಚಾವ್ ಮಾಡ್ತು. ಹೀಗೆ ಭಾರತಕ್ಕೆ ಸಂಕಷ್ಟ ಎದುರಾದಾಗಲೆಲ್ಲ ರಷ್ಯಾ ಭಾರತದ ಪರವಾಗಿ ವೀಟೋ ಪವರನ್ನು ಚಲಾಯಿಸಿದೆ. ಭಾರತಕ್ಕೆ ಯಾವಾಗ ಸಂಕಷ್ಟ ಎದುರಾದರೂ ಕೂಡ ರಷ್ಯಾ ಭಾರತವನ್ನು ಕೈಬಿಟ್ಟಿಲ್ಲ. ಹೀಗಾಗಿ ಭಾರತ ಮತ್ತು ರಷ್ಯಾ ನಡುವೆ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಒಂದು ದೊಡ್ಡ ಬಾಂಧವ್ಯ ಇದೆ. ಭಾರತಕ್ಕೊಂದು ದೃಢವಾದ ನಂಬಿಕೆ ಇದೆ. ನಮಗೆ ಎಂತಹದೇ ಕಷ್ಟ ಎದುರಾಗಲಿ, ಚೀನಾ ನಮ್ಮ ವಿರುದ್ಧ ಮಸಲತ್ ಮಾಡಲಿ, ಫ್ರಾನ್ಸ್ ಮಾಡಲಿ, ಇಂಗ್ಲೆಂಡ್ ಮಾಡಲಿ ಅಥವಾ ಅಮೆರಿಕವೇ ಮಾಡಿಬಿಡಲಿ, ರಷ್ಯಾ ನಮ್ಮನ್ನು ಕಾಪಾಡುತ್ತೆ. ರಷ್ಯಾ ಯಾವ ಕಾರಣಕ್ಕೂ ಕೂಡ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತವನ್ನು ಬಿಟ್ಟು ಕೊಡೋದಿಲ್ಲ. ಇದೊಂದು ದೃಢವಾದ ನಂಬಿಕೆ ಭಾರತಕ್ಕಿದೆ. ಏಕೆಂದರೆ ರಷ್ಯಾ ಅದೇ ರೀತಿಯಾಗಿ ಇದುವರೆಗೂ ಕೂಡ ನಡೆದುಕೊಂಡಿದೆ. ಆದರೆ ಮಿತ್ರರೇ, ಇದೇ ಮೊದಲ ಬಾರಿಗೆ, ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇದೇ ಮೊದಲ ಬಾರಿಗೆ ರಷ್ಯಾದ ವಿರುದ್ಧವಾಗಿ ಮತ ಚಲಾಯಿಸಿದೆ. ರಷ್ಯಾದ ನಿರ್ಣಯಕ್ಕೆ ಸೋಲಾಗುವಂತೆ ಮಾಡಿದೆ. ಇಲ್ಲಿ ಮಿತ್ರರೇ ಒಂದು ಪ್ರಶ್ನೆ ಬರುತ್ತೆ, ಭಾರತ ಯಾಕೆ ಹೀಗೆ ಮಾಡ್ತು ಅಂತ. ಇದರಲ್ಲೊಂದು ದೊಡ್ಡ ಸ್ಟ್ರಾಟಜಿ ಕೂಡ ಇದೆ ಮಿತ್ರರೇ. ಈಗ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಬಂದಂಥ ವಿಚಾರ ಯಾವುದು? ಝೆಲೆನ್ಸ್ಕಿ ಮಾತನಾಡಬೇಕೋ ಬೇಡವಾ ಅನ್ನುವಂಥದ್ದು. ಇಲ್ಲಿ ಮಾತನಾಡಿದ್ರೆ ರಷ್ಯಾಗೇನು ಲಾಸ್ ಇಲ್ಲ, ಮಾತಾಡದೇ ಇದ್ರೆ ರಷ್ಯಾಗೇನು ಲಾಭವೂ ಇಲ್ಲ. ಹೀಗಾಗಿ ಇದೊಂದು ದೊಡ್ಡ ವಿಚಾರವೇ ಅಲ್ಲ. ರಷ್ಯಾ ಕೇವಲ ಪ್ರತಿಷ್ಠೆಗಾಗಿ ಈ ವಿಚಾರವನ್ನು UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪ್ರಸ್ತಾಪ ಮಾಡಿತ್ತು. ಇಲ್ಲಿ ಭಾರತ ಜಾಣತನದಿಂದ ನಡೆದುಕೊಂಡಿದೆ. ನಾನು ಆಗಲೇ ಹೇಳಿದಾಗೆ ರಷ್ಯಾಗೇನು ಲಾಭ ಇಲ್ವಲ್ಲ. ಇಲ್ಲಿ ರಷ್ಯಾಗೆ ಸೋಲಾದರೆ ಏನು ದೊಡ್ಡ ಮಟ್ಟದ ಮುಖಭಂಗವೂ ಕೂಡ ಅಲ್ಲ. ರಷ್ಯಾ ಒಂದು ವ್ಯಾಲಿಡ್ ಪಾಯಿಂಟನ್ನು ರೈಸ್ ಮಾಡಿತ್ತು. ಯಾಕೆ ಝೆಲೆನ್ಸ್ಕಿ ಅಲ್ಲಿ ಮಾತನಾಡಬೇಕು, ನೇರವಾಗಿ UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಬಂದು ನಿಂತು ಮಾತನಾಡಲಿ ಎನ್ನುವಂಥದ್ದು ರಷ್ಯಾದ ವಾದ ಆಗಿತ್ತು. ಆದರೆ ಯುದ್ಧ ಆರಂಭವಾದ ದಿನದಿಂದಲೂ ಕೂಡ ಭಾರತದ ಮೇಲೆ ನಿರಂತರವಾಗಿ ಪಾಶ್ಚಿಮಾತ್ಯ ದೇಶಗಳು ಒತ್ತಡವನ್ನು ಹಾಕ್ತಾ ಇದ್ವು. ಭಾರತ ರಷ್ಯಾ ವಿರುದ್ಧ ನಿರ್ಣಯವನ್ನು ಕೈಗೊಳ್ತಾ ಇಲ್ಲ. ರಷ್ಯಾ ಮಾಡ್ತಿರುವಂಥ ಯುದ್ಧಕ್ಕೆ ಭಾರತ ಬೆಂಬಲ ಸೂಚಿಸ್ತಾ ಇದೆ. ಭಾರತ ರಷ್ಯಾ ಮಾಡ್ತಿರುವ ಯುದ್ಧವನ್ನು ಖಂಡಿಸುವ ನಿರ್ಧಾರವನ್ನು ಕೂಡ ಕೈಗೊಂಡಿಲ್ಲ. ರಷ್ಯಾ ನಡೆಸ್ತಿರುವಂಥ ನರಮೇಧಕ್ಕೆ ಭಾರತ ಸಪೋರ್ಟ್ ಮಾಡ್ತಿದೆ ಅಂತೇಳಿ ಪಾಶ್ಚಿಮಾತ್ಯ ದೇಶಗಳು ಬೊಬ್ಬೆ ಹೊಡಿತಾ ಇದ್ವು. ಇದಕ್ಕೆ ಸರಿಯಾಗಿ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಹಲವಾರು ಬಾರಿ ರಷ್ಯಾದ ವಿರುದ್ಧ ನಿರ್ಣಯ ಕೈಗೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆಗ ಭಾರತ ಏನು ಮಾಡ್ತಾ ಇತ್ತು? ಆ ಎಲ್ಲ ವೋಟಿಂಗ್ನಿಂದ ಗೈರಾಗ್ತಾ ಇತ್ತು. ಪರೋಕ್ಷವಾಗಿ ರಷ್ಯಾವನ್ನು ಸಪೋರ್ಟ್ ಮಾಡ್ತಾ ಇತ್ತು. ಹೀಗಾಗಿ ಭಾರತದ ಮೇಲೆ ಒತ್ತಡ ಜಾಸ್ತಿ ಆಗಿತ್ತು. ಆದರೆ ಈಗ ಇದೊಂದು ಸರಿಯಾದ ಸಮಯ. ಈಗ ರಷ್ಯಾಗೇನು ತೊಂದರೆ ಆಗೋದಿಲ್ವಲ್ಲ. ನಾವು ರಷ್ಯಾದ ಪರವಾಗಿ ಮತ ಹಾಕಿದ್ರೂ ತೊಂದರೆ ಆಗೋದಿಲ್ಲ, ವಿರುದ್ಧ ಮತ ಹಾಕಿದ್ರೂ ಕೂಡ ತೊಂದರೆ ಆಗೋದಿಲ್ಲ. ಅಮೆರಿಕ ಕೂಡ ಒಂದು ಸಮಾಧಾನ ಸಿಗುತ್ತೆ, ಭಾರತ ರಷ್ಯಾದ ವಿರುದ್ಧ ಮತ ಚಲಾಯಿಸಿದೆ ಅಂತ. ಹೀಗಾಗಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂಥ ಕೆಲಸವನ್ನು ಭಾರತ ಮಾಡಿದೆ. ಮಿತ್ರರೇ, ನಿಮಗೇನನ್ಸುತ್ತೆ? ಭಾರತ ರಷ್ಯಾ ವಿರುದ್ಧವಾಗಿ ಮತ ಹಾಕಿದ್ದು ಸರಿಯಾಗಿದೆಯಾ, ಅಥವಾ ಭಾರತ ಇಬ್ಬಗೆಯ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ನಿಮಗನ್ನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.